ನಿಮಗೆ ಗೊತ್ತಾ, ನಮ್ಮ ದೇಹದೊಳಗೆ ನಡೆಯುವ ಕೆಲವು ವಿಷಯಗಳು ಚಿತ್ರದಲ್ಲೂ ಕಾಣೋದಿಲ್ಲ. ಇತಿಹಾಸದ ಒಂದು ಸಣ್ಣ ತಪ್ಪು ಸಾವಿರಾರು ಜನರ ಜೀವನ ಬದಲಿಸಿತ್ತು. ಇಂದಿನ ಕ್ವಿಜ್ನಲ್ಲಿ ಅದ್ಭುತ ವಿಷಯಗಳು ಬಹಿರಂಗವಾಗುತ್ತವೆ. ಸಿದ್ಧರಿದ್ದೀರಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ವಾಗತ ಸ್ನೇಹಿತರೆ, ಜಿಕೆ ತರಂಗ ಚಾನೆಲ್ಗೆ. ಇಲ್ಲಿ ಪ್ರತಿದಿನ ನೀವು ಕಲಿಯುತ್ತೀರಿ ಹೊಸದಾಗಿ, ಕುತೂಹಲದಿಂದ, ಮಜಾದಿಂದ. ಇಂದಿನ ಕ್ವಿಜ್ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಎಪಿಸೋಡ್ 7. ಬನ್ನಿ ನೋಡಿ ನಿಮಗೆಷ್ಟು ಗೊತ್ತು ಎಂಬುದನ್ನು ಪರೀಕ್ಷಿಸೋಣ. ಪ್ರಶ್ನೆ 1. ನಮ್ಮ ದೇಹದ ಯಾವ ಭಾಗದಲ್ಲಿದೆ ಅತಿ ಹೆಚ್ಚು ಎಲುಬುಗಳು? ನಿಮ್ಮ ಆಪ್ಷನ್ಸ್: ಎ ಕಾಲುಗಳಲ್ಲಿ, ಬಿ ಕೈಗಳಲ್ಲಿ, ಸಿ ಮೆಲುಕುಳಿನಲ್ಲಿ, ಡಿ ಕುತ್ತಿಗೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೈಗಳಲ್ಲಿ. ನಮ್ಮ ಕೈಗಳಲ್ಲಿ ಮಾತ್ರ 54 ಎಲುಬುಗಳಿವೆ. ಸಂಪೂರ್ಣ ದೇಹದ ಎಲುಬುಗಳಲ್ಲಿ 1/4 ಭಾಗ ಕೈಯಲ್ಲೇ ಇದೆ. ಪ್ರಶ್ನೆ 2. ವಿದ್ಯುತ್ ದೀಪವನ್ನು ಯಾರು ಕಂಡು ಹಿಡಿದರು? ನಿಮ್ಮ ಆಪ್ಷನ್ಸ್: ಎ ಮೈಕಲ್ ಫ್ಯಾರಡೆ, ಬಿ ಥಾಮಸ್ ಎಡಿಸನ್, ಸಿ ನ್ಯೂಟನ್, ಡಿ ಟೆಸ್ಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ಥಾಮಸ್ ಎಡಿಸನ್. ಥಾಮಸ್ ಎಡಿಸನ್ ಅವರು 1879ರಲ್ಲಿ ಬೆಳಕಿನ ಕ್ರಾಂತಿಯನ್ನು ಶುರು ಮಾಡಿದರು. ಪ್ರಶ್ನೆ 3. ಯಾವ ಹಾರ್ಮೋನ್ ಅನ್ನು ಹ್ಯಾಪಿನೆಸ್ ಹಾರ್ಮೋನ್ ಅಂತ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಅಡ್ರೆನಲಿನ್, ಬಿ ಇನ್ಸುಲಿನ್, ಸಿ ಸೆರೋಟೋನಿನ್, ಡಿ ಆಕ್ಸಿಟೋಸಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಸೆರೋಟೋನಿನ್. ಇದು ನಮ್ಮ ಮನಸ್ಸಿಗೆ ಸಂತೋಷ ಮತ್ತು ಶಾಂತಿ, ಸಮಾಧಾನವನ್ನು ಕೊಡುತ್ತದೆ. ಪ್ರಶ್ನೆ 4. ಹರಪ್ಪ ನಾಗರಿಕತೆ ಯಾವ ನದಿಯ ತೀರದಲ್ಲಿ ಅಭಿವೃದ್ಧಿಯಾಯಿತು? ನಿಮ್ಮ ಆಪ್ಷನ್ಸ್: ಎ ಗಂಗಾ, ಬಿ ಸರಸ್ವತಿ, ಸಿ ಸಿಂಧು, ಡಿ ಯಮುನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧು. ಸಿಂಧೂ ನದಿ ತೀರದಲ್ಲಿ ಭಾರತದಲ್ಲೇ ಮೊದಲ ನಗರ ಸಂಸ್ಕೃತಿ ಬೆಳೆಯಿತು. ಪ್ರಶ್ನೆ 5. ಮಾನವನ ಚರ್ಮದ ಬಣ್ಣವನ್ನು ನಿರ್ಧರಿಸುವ ಪಿಗ್ಮೆಂಟ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಿಮೋಗ್ಲೋಬಿನ್, ಬಿ ಮೆಲನಿನ್, ಸಿ ಕ್ಯಾರೋಟಿನ್, ಡಿ ಆಕ್ಸಿಟೋನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಲನಿನ್. ಹೆಚ್ಚು ಮೆಲನಿನ್ ಇದ್ದರೆ ಚರ್ಮ ಕಪ್ಪು ಇರುತ್ತದೆ. ಕಡಿಮೆ ಮೆಲನಿನ್ ಇದ್ದರೆ ಚರ್ಮ ಬೆಳ್ಳಗಿನ ಬಣ್ಣದಾಗಿರುತ್ತದೆ. ಪ್ರಶ್ನೆ 6. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ನಿಮ್ಮ ಆಪ್ಷನ್ಸ್: ಎ ಸರೋಜಿನಿ ನಾಯ್ಡು, ಬಿ ಇಂದಿರಾ ಗಾಂಧಿ, ಸಿ ಸುಷ್ಮಾ ಸ್ವರಾಜ್, ಡಿ ಸಾವಿತ್ರಿಬಾಯಿ ಪುಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಇವರು ಭಾರತದ ಐರನ್ ಲೇಡಿ ಎಂದೇ ಪ್ರಸಿದ್ಧರಾಗಿದ್ದರು. ಪ್ರಶ್ನೆ 7. ಮೆದುಳಿನ ಯಾವ ಭಾಗ ಸ್ಮೃತಿ ಮೆಮೊರಿಯನ್ನು ನಿಯಂತ್ರಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸೆರೆಬೆಲ್ಲಮ್, ಬಿ ಮೆಡುಲ್ಲಾ, ಸಿ ಹಿಪೋಕ್ಯಾಂಪಸ್, ಡಿ ಪಿಟ್ಯೂಟರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಪೋಕ್ಯಾಂಪಸ್. ಈ ಭಾಗದ ಕೆಲಸ ನಮ್ಮ ನೆನಪು ಮತ್ತು ಕಲಿಕೆಯ ಸಾಮರ್ಥ್ಯವಾಗಿದೆ. ಪ್ರಶ್ನೆ 8. ಸೂರ್ಯನ ಕೇಂದ್ರದಲ್ಲಿ ಯಾವ ಅಂಶದ ಸಂಯೋಜನೆಯಿಂದ ಶಕ್ತಿ ಉಂಟಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹೈಡ್ರೋಜನ್, ಬಿ ಹೀಲಿಯಂ, ಸಿ ಕಾರ್ಬನ್, ಡಿ ನೈಟ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್. ಹೈಡ್ರೋಜನ್ ಅಣುಗಳು ಹೀಲಿಯಂ ಆಗಿ ಪರಿವರ್ತನೆಗೊಂಡು ಶಕ್ತಿಯನ್ನು ಬಿಡುತ್ತವೆ. ಪ್ರಶ್ನೆ 9. ಯಾವ ಅಂಗ ದೇಹದ ಫಿಲ್ಟರ್ ಆಗಿ ಕೆಲಸ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಕಿಡ್ನಿ, ಸಿ ಶ್ವಾಸಕೋಶ, ಡಿ ಜಠರ. ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ. ಕಿಡ್ನಿ ರಕ್ತದಿಂದ ವಿಷಕಾರಕ ಪದಾರ್ಥಗಳನ್ನು ತೆಗೆದು ಹಾಕುತ್ತದೆ. ಪ್ರಶ್ನೆ 10. ಅತಿ ಚಿಕ್ಕ ಕೋಶ ಯಾವ ಪ್ರಾಣಿಯದು? ನಿಮ್ಮ ಆಪ್ಷನ್ಸ್: ಎ ಕೀಟ, ಬಿ ಪಾರಿವಾಳ, ಸಿ ಬ್ಯಾಕ್ಟೀರಿಯಾ, ಡಿ ಅಮೀಬಾ.
ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಕ್ಟೀರಿಯಾ. ಕೆಲ ಬ್ಯಾಕ್ಟೀರಿಯಾಗಳು 0.2 ಮೈಕ್ರೋಮೀಟರ್ಗೂ ಕಡಿಮೆ ಇರುತ್ತವೆ ಹಾಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಪ್ರಶ್ನೆ 11. ದ್ವಿತೀಯ ವಿಶ್ವ ಯುದ್ಧ ಯಾವ ವರ್ಷ ಮುಗಿಯಿತು? ನಿಮ್ಮ ಆಪ್ಷನ್ಸ್: ಎ 1939, ಬಿ 1942, ಸಿ 1945, ಡಿ 1950. ಸರಿಯಾದ ಉತ್ತರ ಆಪ್ಷನ್ ಸಿ 1945. 1945ರಲ್ಲಿ ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದ ನಂತರ ಯುದ್ಧವು ಅಂತ್ಯಗೊಂಡಿತು. ಪ್ರಶ್ನೆ 12. ಮಾನವನ ದೇಹದ ಪವರ್ ಹೌಸ್ ಎಂದು ಏನನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ರಕ್ತ ಕಣಗಳು, ಬಿ ಮೈಟೋಕಾಂಡ್ರಿಯಾ, ಸಿ ನ್ಯೂರಾನ್, ಡಿ ಪ್ರೋಟೀನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾವು ದೇಹಕ್ಕೆ ಶಕ್ತಿ ನೀಡುವ ಎನರ್ಜಿ ಫ್ಯಾಕ್ಟರಿ ಆಗಿದೆ. ಪ್ರಶ್ನೆ 13. ಭಾರತೀಯ ರಾಷ್ಟ್ರೀಯ ಚಿಹ್ನೆಯಲ್ಲಿ ಎಷ್ಟು ಸಿಂಹಗಳಿವೆ? ನಿಮ್ಮ ಆಪ್ಷನ್ಸ್: ಎ 2, ಬಿ 3, ಸಿ 4, ಡಿ 5. ಸರಿಯಾದ ಉತ್ತರ ಆಪ್ಷನ್ ಸಿ 4. ಭಾರತೀಯ ರಾಷ್ಟ್ರೀಯ ಚಿಹ್ನೆಯಾದ ಅಶೋಕ ಸ್ತಂಭದಲ್ಲಿ 4 ಸಿಂಹಗಳಿವೆ, ಆದರೆ ನಮಗೆ ಕಾಣುವುದು 3 ಮಾತ್ರ. ಪ್ರಶ್ನೆ 14. ಯಾವ ರಕ್ತ ಗುಂಪು ಸಾರ್ವಜನಿಕ ದಾತ ಎಂದು ಕರೆಯಲ್ಪಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪಾಸಿಟಿವ್, ಬಿ ಬಿ ಪಾಸಿಟಿವ್, ಸಿ ಓ ನೆಗೆಟಿವ್, ಡಿ ಎಬಿ ಪಾಸಿಟಿವ್. ಸರಿಯಾದ ಉತ್ತರ ಆಪ್ಷನ್ ಸಿ ಓ ನೆಗೆಟಿವ್. ಈ ರಕ್ತ ಎಲ್ಲರಿಗೂ ನೀಡಬಹುದು, ಆದ್ದರಿಂದ ಇದನ್ನು ಯೂನಿವರ್ಸಲ್ ಡೋನರ್ ಎಂದು ಕರೆಯುತ್ತಾರೆ. ಪ್ರಶ್ನೆ 15. ಯಾವ ಗ್ರಹದ ದಿನ ರಾತ್ರಿಗಿಂತ ಹೆಚ್ಚು ದಿನಗಳು ಇರುತ್ತವೆ? ನಿಮ್ಮ ಆಪ್ಷನ್ಸ್: ಎ ಬುಧ, ಬಿ ಮಂಗಳ, ಸಿ ಶುಕ್ರ, ಡಿ ಗುರು. ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರ. ಶುಕ್ರ ಗ್ರಹದಲ್ಲಿ ಒಂದು ದಿನ 243 ಭೂಮಿಯ ದಿನಗಳಷ್ಟು ಉದ್ದ, 1 ವರ್ಷಕ್ಕಿಂತಲೂ ದೀರ್ಘ. ನಿಮಗೆ ಗೊತ್ತಾ, ಇತಿಹಾಸದಲ್ಲಿ ಒಂದು ತಪ್ಪು ಕಮ್ಯುನಿಕೇಷನ್ನಿಂದ ವಿಮಾನವು ತಪ್ಪಾಗಿ ಶತ್ರು ಪ್ರದೇಶಕ್ಕೆ ಬಿದ್ದು ಯುದ್ಧ ಪ್ರಾರಂಭವಾಗಿತ್ತು. ವಿಜ್ಞಾನದಲ್ಲಿ ಒಂದು ಸಣ್ಣ ಸಂಶೋಧನೆ ಕೇವಲ ಒಂದು ಪ್ರಯೋಗದಿಂದ ಮಾನವನ ಜೀವ ಉಳಿಸಲು ಕಾರಣವಾಯಿತು. ಜ್ಞಾನ ಎಂದರೆ ಅದು ಕೇವಲ ಪುಸ್ತಕದ ವಿಷಯವಲ್ಲ, ಅದು ನಮ್ಮ ಬದುಕಿನ ಕಥೆ. ನಿಮ್ಮ ಅಂಕ ಎಷ್ಟು ಆಯಿತು ಕಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ವಿಚಾರ, ಹೊಸ ಕುತೂಹಲ. ಮುಂದಿನ ಎಪಿಸೋಡ್ನಲ್ಲಿ ಬ್ರೇನ್ ಟ್ರಿಕ್ ಜಿಕೆ ತಪ್ಪದೆ ನೋಡಿ.